ಪರಮೇಶ್ವರ ಇದೇನಿದು? ಶಕ್ತಿ ಯಾಕೆ ತ್ರಿವಿಕ್ರಮನ ದಾಟಿ ನಿಂತಿದೆ? ಅಂದ್ರೆ ತ್ರಿವಿಕ್ರಮನ ಆದಿಶೇಷ ಅಲ್ವಾ? ಮತ್ಯಾರು ಆದಿಶೇಷ? ಕ್ರಿಯಾಶಕ್ತಿ ಬರೋ ಸಮಯ ಆಯ್ತು. ಆ ಶಕ್ತಿ ನನ್ನ ದೇಹ ಸೇರಬೇಕು. ಬಾ ಬಾ ಬಾ. ಕ್ರಿಯಾಶಕ್ತಿನೂ ನನ್ನ ದೇಹ ಸೇರಾಯ್ತು. ಇನ್ನು ಉಳ್ಕೊಂಡಿರೋದು ಒಂದೇ ಶಕ್ತಿ, ಅಮರತ್ವ ಶಕ್ತಿ. ನಾನು ಅಮರನಾಗ್ತೀನಿ. ನಾಗಮಣಿನೂ ನಂದಾಗತ್ತೆ. ಇನ್ನು ನಾಗಮಣಿನ ನನ್ನಿಂದ ಪಡ್ಕೊಳ್ಳೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅದು ನನ್ನ ವಶದಲ್ಲೇ ಇರುತ್ತೆ. ನಾನು ಬಯಸಿದ್ದೆಲ್ಲ ನನಗೆ ಸಿಗುತ್ತೆ. ಸಾವೇ ಇಲ್ಲದ ಜೀವನ ನಂದು. ಚಿರಂಜೀವಿ ನಾನು. ಬಾ 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 ನನ್ನ ಹತ್ರ. ನಾಗಮಣಿ ಶಕ್ತಿ ನನ್ನ ದೇಹ ಹೊಕ್ಕಿ ಆಚೆ ಯಾಕೆ ಹೋಯ್ತು? ನನ್ನಲ್ಲೇ ಯಾಕೆ ಉಳ್ಕೊಳ್ಳಿಲ್ಲ? ಅಂದ್ರೆ ಅದು ನನ್ನ ಧಿಕ್ಕರಿಸ್ತಾ? ಯಾಕೆ ಧಿಕ್ಕರಿಸ್ತು? ಅಮರತ್ವ ಶಕ್ತಿನ ನಾನು ಬಿಡೋದಿಲ್ಲ. ಪಡ್ಕೋತೀನಿ. ಬಾ, ನನ್ನ ದೇಹ ಸೇರ್ಕೋ. ಬಾ, ನೀನು ಸೇರ್ಬೇಕಾದ್ದು ನನ್ನ ದೇಹನ. ಬಾ. ಏನಾಯ್ತು ಯಜಮಾನ್ರೆ? ಏನದು? ಅದೇ ಕಣೋ ನಾಗಮಣಿ ಶಕ್ತಿ. ಎಲ್ಲಿಗೆ ಹೋಗ್ತಾ ಇದೆ ಗೊತ್ತಿಲ್ಲ. ನನ್ನ ಧಿಕ್ಕರಿಸಿ ಹೋಗ್ತಾ ಇದೆ. ಅದು ಎಲ್ಲಿಗೆ ಹೋಗ್ತಾ ಇದೆ, ಯಾರನ್ನು ಸೇರ್ತಾ ಇದೆ ಅಂತ ನಾನು ನೋಡ್ಬೇಕು. ಬಾ ನನ್ನ ಜೊತೆ. ಯಜಮಾನ್ರೆ, ಶಕ್ತಿ ಎಲ್ಲ ಕಾಣಿಸ್ತಾ ಇಲ್ಲ. ಕಣ್ ತಪ್ಪಿಸಿ ಹೋಯ್ತು.
ನಾಗಮಣಿ ಶಕ್ತಿ ಕೈ ತಪ್ಪೋಯ್ತಾ? ಎಂತ ಕೆಲಸ ಆಗೋಯ್ತು? ಯಜಮಾನ್ರೆ, ಸಮಾಧಾನ ಮಾಡ್ಕೊಳ್ಳಿ. ಮೊದಲು ಬಾಬಾ ಹತ್ರ ಹೋಗೋಣ, ಅವ್ರ ಹತ್ರ ಎಲ್ಲ ವಿಷಯನೂ ಹೇಳೋಣ. ಅವ್ರದಕ್ಕೆ ಏನಾದ್ರು ಪರಿಹಾರ ಕಂಡು ಹಿಡಿತಾರೆ. नागेन्द्रहाराय त्रिलोचनाय नागरागाय महेश्वराय नित्याय शुद्धाय दिगंबराय तस्मै नकाराय नमः शिवाय मंदाकिनीं शैलचंदनचर्चिताय ನಾಗಮಣಿ ಶಕ್ತಿ महेश्वराय मंदार पुष्पकौ पुष्पसूजिताय दिव्याय देवाय दिगंबराय तस्मै यकाराय नमः शिवाय ಪರಮೇಶ್ವರ, ನಾಗಮಣಿ ಶಕ್ತಿ ನಿನ್ನ ಮೇಲೆ ಯಾಕೆ ನಿಂತಿದೆ? ಅದು ನನ್ನ ಆದಿಶೇಷನ ಸೇರ್ಬೇಕು ಅಲ್ವಾ? ಮತ್ತೆ ಯಾಕೆ ತಡ ಮಾಡ್ತಿದ್ಯಾ ಪರಮೇಶ್ವರ? ಪರೀಕ್ಷೆಗಳನ್ನ ಒಡ್ಡಿದ್ ಸಾಲ್ದ? ಇನ್ನು ಯಾವ ಸೇವೆ ಮಾಡ್ಬೇಕು ನಾನು ನಿನ್ಗೆ? 23 ಸಂವತ್ಸರಗಳಿಂದ ನಾನು ಈ ಕ್ಷಣಕ್ಕಾಗಿ ಪರಿತಪ್ಸಿದ್ದೀನಿ, ನೋವು ತಿಂದಿದ್ದೀನಿ, ಕಣ್ಣೀರು ಹಾಕಿದ್ದೀನಿ. ಇನ್ನು ಎಷ್ಟು ಕಾಯಿಸ್ಬೇಕು ಅನ್ಕೊಂಡಿದ್ಯಾ? ನಿನಗೆ ಇದು ಸರಿ ಅನ್ಸ್ತಾ ಇದ್ಯಾ? ಪ್ರತಿ ಸತಿ ನನ್ನ ಆದಿಶೇಷ ಯಾರು ಅಂತ ಗೊತ್ತಾಗೋಷ್ಟ್ರಲ್ಲಿ ನೀನು ಒಂದ್ ಅಡ್ಡಿ ಆತಂಕ ಎದುರಾಗಿ ಕೊನೆ ಕ್ಷಣದಲ್ಲಿ ನನ್ನ ಆದಿಶೇಷನ ನೋಡೋಕಾಗದೆ ಸೋತಿದ್ದೀನಿ ನಾನು. ದಯವಿಟ್ಟು ಈ ಬಾರಿ ನನ್ನನ್ನ ಸೋಲ್ಸ್ಬೇಡ ಪರಮೇಶ್ವರ. ನನ್ನ ಜೀವ ಉಳಿದಿರೋದೆ ಇವತ್ತು ನನಗೆ ನನ್ನ ಆದಿಶೇಷ ಸಿಗ್ತಾನೆ ಅನ್ನೋ ನಂಬಿಕೆ ಮೇಲೆ. ಆ ನಂಬಿಕೆನ ಹುಸಿ ಮಾಡ್ಬೇಡ ಪರಮೇಶ್ವರ. ನಾನು ನಿಲ್ಲೋದಿಲ್ಲ ಬೇಡ. ದಯವಿಟ್ಟು ನನ್ನ ಆದಿಶೇಷನ ತೋರು ತಂದೆ, ನನ್ನ ಆದಿಶೇಷನ ತೋರು. ಪರಮೇಶ್ವರ, ಶಕ್ತಿ ತ್ರಿವಿಕ್ರಮನ ಬಳಿ ಹೋಗ್ತಾ ಇದೆ. ಅಂದ್ರೆ ತ್ರಿವಿಕ್ರಮನೇ ನನ್ನ ಆದಿಶೇಷನ? ತ್ರಿವಿಕ್ರಮ್, ಪರಮೇಶ್ವರ, ಇದೇನಿದು? ಶಕ್ತಿ ಯಾಕೆ ತ್ರಿವಿಕ್ರಮನ ದಾಟಿ ನಿಂತಿದೆ? ಅಂದ್ರೆ ತ್ರಿವಿಕ್ರಮ ನನ್ನ ಆದಿಶೇಷ ಅಲ್ವಾ? ಮತ್ಯಾರು ನನ್ನ ಆದಿಶೇಷ? ಪರಮೇಶ್ವರ, ತ್ರಿಶೂಲ. ದಿಗ್ವಿಜಯ, ಬಂದುಬಿಟ್ಟಿಯಾ? ನಿನಗೋಸ್ಕರ ಕಾಯುತ್ತಾ ಇದ್ದೆ. ನೀನು ಹೋದ ಕೆಲಸ ನಿರ್ವಿಘ್ನವಾಗಿ ನೆರವೇರಬೇಕು ಅಲ್ಲವೇ? ದಿಗ್ವಿಜಯ, ನೀನು ಅಮರನಾಗಿ ಬಿಟ್ಟೆ.
ಅಮರನಾಗಿ ಬಿಟ್ಟೆ. ಇನ್ನು ಆ ನಾಗಮಣಿ ಸಂಪೂರ್ಣವಾಗಿ ನಿಂದೆ. ಶಾಬಾಷ್ ಶಾಬಾಷ್ ದಿಗ್ವಿಜಯ. ಬಾಬಾ ಅದು ಇಚ್ಛಾಧಾರಿ ನಾಗಗಳ ಬಗ್ಗೆ ಕೇಳ್ತಾ ಇದೀಯಾ? ಯೋಚಿಸಬೇಡ. ನಾಗಮಣಿ ಶಕ್ತಿ ಆ ಇಚ್ಛಾಧಾರಿ ನಾಗಗಳನ್ನು ನಿನ್ನ ಬಳಿಗೆ ಕರೆತರುತ್ತೆ. ಬಾಬಾ ಅದಲ್ಲ ಬಾಬಾ, ನಾಗಮಣಿ ಶಕ್ತಿನ ನಾನು ಪಡ್ಕೊಳ್ಳಿಲ್ಲ. ಏನು ಹೇಳ್ತಿದ್ದೀಯಾ? ತಮಾಷೆ ಮಾಡಬೇಡ ದಿಗ್ವಿಜಯ. ಇಲ್ಲ ಬಾಬಾ, ನಾನು ಹೇಳ್ತಾ ಇರೋದು ಸತ್ಯ. ಅದು ಹೇಗಾಯಿತು? ಎಚ್ಚರದಿಂದಿರುವಂತ ನಾನು ಮೊದಲೇ ಹೇಳಿದ್ದೆ. ಆದರೂ ನಾಗಮಣಿ ಶಕ್ತಿ ನಿನ್ನ ಕೈ ತಪ್ಪಬಹುದು ಅಂದ್ರೆ ಏನರ್ಥ? ಬಾಬಾ ನಾನು ಎಚ್ಚರದಿಂದಾನೇ ಇದ್ದೆ. ಎಲ್ಲ ನಾನು ಅನ್ಕೊಂಡ ಹಾಗೆ ಆಗ್ತಾ ಇತ್ತು. ನಾಗಮಣಿಯಿಂದ 2 ಶಕ್ತಿ ನನ್ನನ್ನು ಸೇರ್ತು, 3ನೇದು ಸೇರುತ್ತೆ ಅಂತ ಅನ್ಕೊಂಡೆ. ಆದ್ರೆ ಅದು ನನ್ನ ದಾಟ್ಕೊಂಡು ಹೊರಟೋಯ್ತು. ನಾನು ಕೊಟ್ಟ ಕಾಶ್ಮೀರವೆಲ್ಲಿ? ಅದನ್ನು ನೀನು ಬಳಸಲಿಲ್ಲವೇ? ಅದು ನಾಗಮಣಿ ಶಕ್ತಿಯನ್ನು ಹಿಡಿಯಲಿಲ್ಲವೇ? ಅದು ಪ್ರಯತ್ನ ಪಟ್ಟೆ ಬಾಬಾ, ಸಾಧ್ಯ ಆಗ್ಲಿಲ್ಲ. ಎಂತ ಕೆಲಸವಾಯಿತು? ನಾಗಮಣಿ ಶಕ್ತಿಯೇ ಕೈ ತಪ್ಪಿ ಹೋಯಿತಾ? ಬಾಬಾ, ಯಜಮಾನ್ ಹೇಳ್ದಾಗೆ 2 ಶಕ್ತಿ ತಾನೇ ಸೇರಿರೋದು, 1 ಶಕ್ತಿ ತಾನೇ ತಪ್ಪಿರೋದು. ಇಲ್ಲ, ಯಾವ ಶಕ್ತಿಯೂ ದಿಗ್ವಿಜಯನಲ್ಲಿ ಉಳಿದಿಲ್ಲ. ಮತ್ತೆ ಆ ಶಕ್ತಿ ಅಮರ ಶಕ್ತಿ, ಇಚ್ಛಾಶಕ್ತಿ ಮತ್ತು ಕ್ರಿಯಾಶಕ್ತಿಗಳನ್ನು ಎಳೆದುಕೊಂಡು ಹೋಗಿದೆ. ಆ 3 ಶಕ್ತಿಗಳು ಒಬ್ಬರಲ್ಲಿ ಸೇರೋದಕ್ಕೆ ಮಾತ್ರ ಸಾಧ್ಯ. ಅಂದ್ರೆ ನಾಗಮಣಿ ಶಕ್ತಿ ಯಜಮಾನರನ್ನ ಬಿಟ್ಟು ಬೇರೆಯವ್ರನ್ನ ಸೇರಿದೆ ಅಂತ ಹೇಳ್ತಾ ಇದ್ದೀರಾ? ಖಂಡಿತ ಸೇರಿರುತ್ತೆ. ಬಾಬಾ ಅದು ಯಾರನ್ನ ಸೇರೋದಕ್ಕೆ ಸಾಧ್ಯ ಬಾಬಾ? ಆದಿಶೇಷ. ಏನಂದ್ರೆ ಆದಿಶೇಷನ? ಹೌದು. ನಾಗಮಣಿ ಶಕ್ತಿ ನಿನ್ನನ್ನು ಧಿಕ್ಕರಿಸಿ ಹೊರಟಿದೆ ಅಂದ್ರೆ ಅದು ಇಚ್ಛಾಧಾರಿ ನಾಗಗಳನ್ನು ಮಾತ್ರ ಸೇರೋಕೆ ಸಾಧ್ಯ. ಈಗೇನ್ ಮಾಡೋದು ಬಾಬಾ? ಇಚ್ಛಾಧಾರಿ ನಾಗಗಳನ್ನು ಹುಡುಕಬೇಕು, ಅವುಗಳನ್ನು ನಾಶ ಮಾಡಬೇಕು. ಆಗಲೇ ನಮಗೆಲ್ಲ ಉಳಿಗಾಲ. ಎಲ್ಲಿದ್ದಾರೆ ಅವರು? ಅದನ್ನ ತಿಳ್ಕೊಳ್ಳೋ ಕಾಲ ಬಂದಿದೆ. ಈಗಲೇ ತಿಳ್ಕೊತೀನಿ. ಜೈ ಮಹಾಕಾಲ. ಜೈ ಮಹಾಕಾಲ. ಬರ್ತಡೇಗ್ ವಿಶ್ ಮಾಡಕ್ ಬಂದ? ಹಾಗಾದ್ರೆ ಫಸ್ಟ್ ನನ್ಗೆ ವಿಶ್ ಮಾಡು. ಯಾಕೆ? ಇವತ್ ನಂದು ಹುಡ್ತಾ ಬಾ. ನಾನು ನಮ್ ಚಿಕ್ಕೇಜ್ ಬಂದು ಒಂದೇ ದಿನ ಹುಟ್ಟಿದ್ದು. ಆದಿಶೇಷ ಹಾವು ಅಮ್ಮ, ಹಾವು ಕಚ್ಬಿಡ್ತು.
ನನ್ನ ಗುರಿ ನಿನ್ನ ಮದುವೆ ಆಗೋದು, ನಿನ್ನ ಕೂದಲಿಗೆ ತಾಳಿ ಕಟ್ಟೋದು. ಇನ್ಮೇಲೆ ಈ ತಾಳಿ ನನ್ನ ಜೇಬಲ್ಲೇ ಇರತ್ತೆ. ನೀನು ಹೂ ಅಂದ ತಕ್ಷಣ ಮುಹೂರ್ತನೂ ನೋಡಲ್ಲ, ಅಲ್ಲೇ ತಾಳಿ ಕಟ್ಬಿಡ್ತೀನಿ. ಪರಮೇಶ್ವರ, ತ್ರಿಶೂಲ್ ನನ್ನ ಆದಿಶೇಷನ. ಅಯ್ಯೋ, ನಾನು ಎಂತ ತಪ್ಪು ಮಾಡ್ಬಿಟ್ಟೆ. ನಾನು ಆದಿಶೇಷನ ಹುಡ್ಕೊಂಡು ಭೂಲೋಕಕ್ಕೆ ಬಂದಾಗ ನಿನಗ್ ಮೊದಲು ಸಿಕ್ಕಿದೆ ಇವನು ಪರಮೇಶ್ವರ. ನನ್ ಸ್ನೇಹನ ಬಯಸ್ದವ್ ನೀವನು, ನನ್ನ ಹಿಂದೆ ಬಿದ್ದು ಕಾಡಿಸ್ದವ್ ನೀವನು, ನನ್ ಮನಸ್ಸು ವಾಲಿದ್ದು ಇವನ್ ಕಡೆ, ನಾನ್ ಮೊದಲು ಪ್ರೀತಿ ಹೇಳ್ಕೊಂಡಿದ್ದು ಇವನ್ ಹತ್ರ. ಏನಾಗಿತ್ತು ನನ್ಗೆ? ನನ್ನ ಆದಿಶೇಷನೇ ನನ್ನ ತಿರಸ್ಕರಿಸೋಣ. ನನ್ ಒಳಗಿದ ಪ್ರೀತಿನ ನಾನೇ ಕೊಂದ್ಕೊಳಕ್ ಹೊರಟ್ನ. ತ್ರಿಶೂಲಲ್ಲಿ ನನ್ನ ಆದಿಶೇಷನ್ ಗುಣಗಳು ಕಾಣಿಸಿದ್ರು, ನಾನು ಅವನನ್ನ ದೂರ ತಳ್ಬಿಟ್ಟೆ. ನನ್ನ ಬುದ್ಧಿಗೆ ಅದೇನು ಮಂಕ್ ಬಡ್ದಿತ್ತೋ ನನಗೆ ಗೊತ್ತಿಲ್ಲ. ಅದ್ಯಾವ ಶಕ್ತಿ ನನ್ನನ್ನ ದಿಕ್ ತಪ್ಪಿಸ್ತು, ತ್ರಿವಿಕ್ರಮ ನನ್ನ ಆದಿಶೇಷ ಅಂತ ನಂಬೋ ಹಾಗೆ ಮಾಡ್ಬಿಡ್ತು. ನನ್ ಯಾಕೆ ಹೀಗೆಲ್ಲ ಮಾಡಿದೆ ಪರಮೇಶ್ವರ? ನನ್ಗೇನಾಗಿತ್ತು? ನನ್ನ ಬುದ್ಧಿಗೇನಾಗಿತ್ತು? ನನ್ನೊಳಗಿರೋ ಶಕ್ತಿಗಳಿಗೆ ಏನಾಗಿತ್ತು? ಅಥವಾ ಯಾರಾದ್ರೂ ಏನಾದ್ರೂ ಮಾಡಿದ್ರ? ಏನ್ ಮಾಡಿದ್ರು ಹೇಳು. ಇಪ್ಪತ್ಮೂರು ವರ್ಷಗಳು ನನ್ನ ಆದಿಶೇಷನ ಎಲ್ಲೆಲ್ಲೋ ಹುಡುಕ್ತೆ, ಆದ್ರೆ ಅವ್ನು ನನ್ನ ಜೊತೆಗೆ ಇದ್ದಾನೆ ಅನ್ನೋ ಸಣ್ಣ ಸುಳಿವು ಕೂಡ ನನಗ್ ಸಿಗ್ಲಿಲ್ವಲ್ಲ. ಗುರುದೇವ, ನಾಗಮಾತ ನನಗೆ ಕೋಟಿ ಬಾರಿ ಹೇಳಿದ್ರು, ಇಡೋ ಹೆಜ್ಜೆನ ತುಂಬಾ ಎಚ್ಚರವಾಗಿಡ್ಬೇಕು, ಸ್ವಲ್ಪ ಎಚ್ಚರ ತಪ್ಪಿದ್ರು ನೀನು ಬದುಕೆ ನಾಶ ಆಗ್ಬೋದು ಅಂತ. ನನ್ನ ಕೈಯಾರೆ ನಾನೇ ನನ್ನ ಬದುಕನ್ನ ನಾಶ ಮಾಡ್ಕೊಳಕ್ ಹೊರಟಿದ್ನಲ್ಲ. ತ್ರಿಶೂಲ್ ಹುಟ್ಟಿದ ಹಬ್ಬದ ದಿನ ಅವನು ನನಗೆ ಸಿಕ್ಕಿದಾಗ ಅವನಲ್ಲಿ ಏನೋ ಒಂಥರ ಸೆಳೆತ ಇತ್ತು. ಆ ಸೆಳೆತ ನನ್ನ ಅವ್ರ ಮನೆಯಲ್ಲಿ ಉಳ್ಕೊಳ್ಳೋ ಹಾಗೆ ಮಾಡ್ತು. ಆದ್ರೆ ಅದು ನನ್ನ ಆದಿಶೇಷನ್ ಸೆಳೆತ ಅಂದ್ರೆ ಅವನ್ ಪ್ರೀತಿಯ ಸೆಳೆತಾನೆ ನಾನು ಕಂಡ್ಕೊಳಕ್ ಆಗ್ಲಿಲ್ವಾ? ಪರಮೇಶ್ವರ, ಅವತ್ತು ನಾನು ದಿಗ್ಬಂಧನದಿಂದ ಪಾರಾಗಿದ್ದು ತ್ರಿಶೂಲ್ನಿಂದನ, ಅವನ ಶಕ್ತಿಯಿಂದನ? ಅಂದ್ರೆ ನನ್ನ ಆದಿಶೇಷ ಆವತ್ತಿಂದನು ನನ್ನನ್ನ ಕಾಪಾಡ್ಕೊಂಡೇ ಬರ್ತಿದ್ದಾನ. ನನಗ್ ಕಷ್ಟ ಬಂದಾಗ ನನ್ನ ಜೊತೆಗಿದ್ದವನು ತ್ರಿಶೂಲ್, ನನ್ನ ನೋವಲ್ಲಿದ್ದಾಗ ನನ್ನ ಮುಖದಲ್ಲಿ ನಗು ಮೂಡಿಸ್ತಿದ್ದವನು ತ್ರಿಶೂಲ್, ನನ್ನ ಭಯದಲ್ಲಿದ್ದಾಗ ನನಗೆ ಧೈರ್ಯ ಕೊಡ್ತಿದ್ದವನು ತ್ರಿಶೂಲ್, ನನ್ನ ಪ್ರಾಣ ಹೋಗೋ ಸಮಯದಲ್ಲಿ ಅವನ ಜೀವನೇ ಪಣಕ್ಕಿಟ್ಟು ನನ್ನ ಕಾಪಾಡ್ತಾ ಇದ್ದವನು ತ್ರಿಶೂಲ್. ಅವನ್ ಎಷ್ಟೆಲ್ಲ ಮಾಡಿದ್ರು ಅವನೇ ನನ್ನ ಆದಿಶೇಷ ಅಂತ ನನಗೆ ಯಾಕೆ ಒಂದು ಕ್ಷಣ ಗೊತ್ತಾಗ್ಲಿಲ್ಲ. ತ್ರಿಶೂಲ್ ನನ್ನ ಹಿಂದೆ ಬಿದ್ದ, ಪ್ರೀತಿಸು ಅಂತ ಬೇಡ್ಕೊಂಡ. ಆದ್ರೆ ನಾನು ಅವನು ಬೈದೆ, ನೋವು ಕೊಟ್ಟೆ, ಹಿಂಸೆ ಮಾಡ್ಬಿಟ್ಟೆ. ಇಲ್ಲ, ನನ್ನಷ್ಟು ಕೆಟ್ಟೋಳು ಯಾರೂ ಇಲ್ಲ, ನನ್ನಷ್ಟು ಕೆಟ್ಟೋಳು ಯಾರೂ ಇಲ್ಲ, ಯಾರೂ ಇಲ್ಲ. ಪರಮೇಶ್ವರ, ಪರಮೇಶ್ವರ, ಅಂತೂ ನೀನು ನನ್ನ ಕಣ್ ತೆರೆಸ್ಬಿಟ್ಟೆ. ನನ್ನ ಆದಿಶೇಷ ನನಗೆ ಸಿಗೋ ಹಾಗೆ ಮಾಡಿದೆ. ಈ ಪಕ್ಕದ ಪ್ರಾಣನ ಉಳಿಸ್ಕೊಟ್ಬಿಟ್ಟೆ.
ಅದೆಷ್ಟು ಧನ್ಯವಾದ ಹೇಳಿದ್ರು ಸಾಲದು ತಂದೆ. ನಿನಗೆ ಶತಕೋಟಿ ನಮಸ್ಕಾರ, ಶತಕೋಟಿ ನಮಸ್ಕಾರ. ಆದಿಶೇಷ